ದಿನದಿಂದ ಪಕ್ಷಬದ್ಧ ಪರಿಸ್ಥಿತಿ ಇತ್ತು ಬಾಗಲಕೋಟೆಯಲ್ಲಿ. ಎಲ್ಲರೂ ಶಾಂತಿಯನ್ನು ಕಾಪಾಡುವ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಿ ಒಂದು ಹಂತಕ್ಕೆ ಬಂದಿತ್ತು. ನಿನ್ನಿನ ದಿನ ಸಾಯಂಕಾಲ ಅನಿರೀಕ್ಷಿತವಾಗಿ ಒಬ್ಬ ಆನಂದ ಮತ್ತೊಬ್ಬ ಮಹಾಂತೇಶ್ ಅಂತ ಹೇಳಿ DC ಒಬ್ಬರು ಪೊಲೀಸ್ ಅಧಿಕಾರಿಗಳು ಬಂದು ಒಬ್ಬ ಹುಡುಗನ್ನ ಅರೆಸ್ಟ್ ಮಾಡುವ ಸಲುವಾಗಿ ಅವ್ರ ಮನೆ ಹೊಕ್ಕು ತೊಂದರೆ ಮಾಡಿದ್ರು ಅಂಥೇಳಿ ಎಲ್ಲ ಹೆಣ್ಣು ಮಕ್ಕಳು, ಈ ಭಾಗದ ಎಲ್ಲ ಹಿರಿಯರು ಆ ಘಟನೆಯನ್ನು ವಿರೋಧ ಮಾಡಿದ್ದಾರೆ. ಸುದ್ದಿ ತಿಳಿದ ತಕ್ಷಣ ನಾವು ರಾತ್ರಿ ಇಲ್ಲಿ ಬಂದು ಎಲ್ಲರಿಗೂ ಮನವಿ ಮಾಡಿ ಅವರನ್ನು ಶಾಂತ ರೀತಿ ಶಾಂತಿಯನ್ನು ಕಾಪಾಡಿಕೊಂಡು ಹೋಗಬೇಕು ಅಂತ ಹೇಳಿ ವಿನಂತಿ ಮಾಡಿದಾಗ ಎಲ್ಲರೂ ಸ್ಪಂದನೆ ಮಾಡಿ ಮಹಿಳೆಯರು ತಮ್ಮ ಮನೆಗೆ ಹೋದರು, ಪುರುಷರು ತಮ್ಮ ಮನೆಗೆ ಹೋದರು. ಆದರೆ ಪೊಲೀಸರು ಇದನ್ನು ಏಕಾಏಕಿ ಈ ರೀತಿ ರಾತ್ರಿ ಘಟನೆ ಮಾಡಿದ್ದು ತಪ್ಪು. ಅದನ್ನು ನಾವು SP ಅವರಿಗೆ DSP ಅವರಿಗೆ ಮನೆಗೆ ತಂದಿದ್ದೀವಿ. ಅದನ್ನು ವಿಚಾರಣೆ ಮಾಡಿ ಸೂಕ್ತ ಕ್ರಮ ತಗೋತೀವಿ ಅಂತೇಳಿ ಅವರು ಕೂಡ ಹೇಳಿದ್ದಾರೆ. ನನ್ನ ಒಂದು ವಿನಂತಿ, ನಾಳೆ ಹಿಂದೂ ಸಮಾಜ ಉತ್ಸವ ನಾಡ್ದು 4 ದಿನ ನಾವು ಬಾಗಲಕೋಟೆ ಹೋಳಿ ಇದೆ. ಅದಕ್ಕೆ ಎಲ್ಲರೂ ಕೂಡ ಪ್ರತಿಯೊಬ್ಬರ ಹಬ್ಬ, ಹಿಂದೂ ಹಬ್ಬನೂ ಬರ್ತಾವೆ, ಬೇರೆ ಹಬ್ಬನೂ ಬರ್ತಾವೆ. ಆದರೆ ಮತ್ತೊಬ್ಬರ ಹಬ್ಬ ಬಂದಾಗಲೂ ಕೂಡ ಇದರ ಪರಿಣಾಮ ಆಗಲಾರ್ದಂಗೆ ಅವರು ಕೂಡ ಎಚ್ಚರದಿಂದ ಇರಬೇಕು. ಶಾಂತಿಯನ್ನು ಕಾಪಾಡಿಕೊಂಡು ಹೋಗೋ ಸಲುವಾಗಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಎಲ್ಲರೂ ಶಾಂತಿಯನ್ನು ಕಾಪಾಡಿ ಈ ಹಬ್ಬ ಹರಿದಿನಗಳನ್ನು ಯಶಸ್ವಿಗೊಳಿಸೋಣ ಅಂತೇಳಿ ನಾನು ಎಲ್ಲರಲ್ಲಿ ಕೂಡ ಮನವಿಯನ್ನು ಮಾಡ್ತೇನೆ. ಸರ್, ಈ ಅರೆಸ್ಟ್ ಮಾಡುವ ಕ್ರಮ ಮಾಡೋದಲ್ಲ ಅಂತ ಹೇಳ್ಯಾರ. ಒತ್ತಡ ಹಾಕಕತ್ತಾರ ಅನ್ಸುತ್ತೆ ಸರ್ ಪೊಲೀಸ್ ಅವರಿಗೆ. ಇವರು ಪೊಲೀಸರು ಒತ್ತಡ ಹಾಕೋದಿಲ್ಲ, ಪೊಲೀಸರಿಗೆ ಸರ್ಕಾರ ನಡೆಸೋರು ಒತ್ತಡ ಹಾಕ್ತಾರ. ಪೊಲೀಸರಿಗೆ ಯಾವತ್ತೂ ಅರೆಸ್ಟ್ ಮಾಡಬೇಕು, ಶಾಂತಿ ಸುವ್ಯವಸ್ಥೆ ಹಾಳಾಗಬೇಕು ಅಂತ ವಿಚಾರ ಅಧಿಕಾರಿಗಳಿಗೆ ಇರುವುದಿಲ್ಲ. ಅವರು ಮ್ಯಾಗಿನವ್ರೇನು ಸರ್ಕಾರ ನಡೆಸ್ತಿರ್ತಾರಲ್ಲ, ತಮ್ಮ ಬ್ಯಾಳಿ ಬೇಯಿಸಿಕೊಳ್ಳೋ ಸಲುವಾಗಿ ಇವ್ರ ಮೇಲೆ ಒತ್ತಡ ಹಾಕ್ತಿರ್ತಾರೆ. ಹಿಂದೆ ಯಾವ ಮಹಿಳೆಯರಿಗೆ ಆಸಿಡ್ ಹುಟ್ಟಿದವರು, ಇಂಥ ಘಟನೆಗಳನ್ನು ಮಾಡಿದವರು ಈ ದಂಧ ಮಾಡ್ರಿ ಅಂತೇಳಿ ಪ್ರಚೋದನೆ ಮಾಡ್ತಿರ್ತಾರೆ. ಇದು ತಪ್ಪು ಅಂತ ನಾ ಹೇಳ್ತಾ ಇದ್ದೀನಿ. ಅಸಹಾಯಕರಾಗಿದ್ದಾರೆ ಸರ್ ಪೊಲೀಸರು. ಅಸಹಾಯಕ ಅದಾರ ಅಂತ ಅನಿಸ್ತದೆ ನಮಗೂ ಕೂಡ. ಹಂಗೆ ಅಸಹಾಯಕರಾಗಬೇಡ್ರಿ, ನಾವು ಶಾಂತಿಯನ್ನು ಕಾಪಾಡ್ತೀವಿ, ನೀವು ಅವ್ರಿಗೆ ಬೇರೆಯವರಿಗೂ ಕೂಡ ಶಾಂತಿಯನ್ನು ಕಾಪಾಡಕ್ಕೆ ಹೇಳ್ರಿ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ತಪ್ಪು ಮಾಡಿದವ್ರಿಗೆ ಅರೆಸ್ಟ್ ಮಾಡ್ತಾರ, ಅದಕ್ಕೇನ ಸಂಖ್ಯೆ 8 ಅಂದ್ರೆ ಇಲ್ಲಿ 8 ಮಾಡ್ಬೇಕಂತ ಏನದ? ಅಲ್ಲ, ಅವರಿಗೆ ಜನಪ್ರತಿನಿಧಿಗಳು ಒತ್ತಡ ಐತೆ ಇರಬಹುದು, ಇರ್ಲಾರ್ದ ಹೆಂಗಾಗತ್ತೆ ಇದೆಲ್ಲ. ಶಾಂತಿ ಇದ್ದಂಥದ್ದು ನಿನ್ನೆ ಇಮಿಡಿಯೇಟ್ ಆಗಿ ಶಾಂತಿ ಕದಡ್ಬೇಕಾದ್ರೆ ಅವ್ರದ ಕುಮ್ಮಕ್ಕಿದು. ಕೋಟೆಯಲ್ಲಿ ಆದಿಂದ ಅಂತ ಅಲ್ಲ, ಎಲ್ಲ ಕಡೆ ಈ ವ್ಯವಸ್ಥೆ ಐತಿ. ಈ ಸರ್ಕಾರದ ಕುಮ್ಮಕ್ ಐತಿ, ಅದಕ್ಕೆ ಹಿಂಗಾಕತಿ. ಥ್ಯಾಂಕ್ ಯು ಸರ್. ನಡೆದಿರ್ತಕ್ಕಂಥ ಘಟನೆಯನ್ನು ಟಿವಿನಲ್ಲಿ ನೋಡಿದೆ. ಬೆಳಗ್ಗೆ ನಾನು ಜೊತೆ ಇವತ್ತು ನಿನ್ನೆ ನಾನು ಹೇಳಿ ಬಂದಿದ್ದೇನೆ, ಮತ್ತೆ ಅಲ್ಲಿ ಹೋಗೋಣ ಅನ್ನೋ ವಿಚಾರ. ನಾವು ಹೇಳಿರ್ತಕ್ಕಂಥ ವಿಚಾರ ಈಗಾಗಲೇ ನಾನು SP ಅವ್ರ ಜೊತೆ ಉಲ್ಲಂಘಿತವಾಗಿ ಮಾತನಾಡಿದ್ದೇನೆ. ನಮ್ಮ ಈ ನಾಳೆ ನಡೀತಕ್ಕಂಥ ಈ ಒಂದು ಹಿಂದೂ ಸಮಾವೇಶ ಚೆನ್ನಾಗಾಗಬೇಕು, ಹಾಗೆಯೇ ನಮ್ಮ ಹೋಳಿ ಹಬ್ಬದಲ್ಲಿ ಯಾವುದೇ ಒಂದು ಗಲಾಟೆ ಆಗದ ಹಾಗೆ ನೀವು ನಡ್ಕೊಳ್ಬೇಕು ಅನ್ನೋ ಒಂದು ಮಾತನ್ನು ಹೇಳಿದ್ದೇನೆ. ಅಲ್ಲಿವರೆಗೆ ನಮ್ಮ ಯಾವ ಕಾರ್ಯಕರ್ತರನ್ನು ಕೂಡ ಅರೆಸ್ಟ್ ಮಾಡಬಾರ್ದು ಅನ್ನೋ ವಿಚಾರ ನಾವು ಹೇಳಿದ್ದೇನೆ. ಅಲ್ಲ, ಅವ್ರು SP ಅವ್ರಿಗೆ ಗಲಾಟೆ ಆಗಬೇಕಂತಾರೆ.